ಸ್ನೇಹಿತರೆ, ಇವತ್ತು ನಾನು ಒಂದು ಚಿಕ್ಕ ವಿಚಾರ ಹಂಚ್ಕೊಳ್ತೀನಿ. ಇದು ಯಾರ ವಿರುದ್ಧವೂ ಅಲ್ಲ, ಇದು ನೆನಪಿರಲಿ. ಇದು ನಮ್ಮ ಮಕ್ಕಳ ಪರವಾಗಿ ಅಷ್ಟೇ. ಇವತ್ತು ಸ್ಕೂಲ್ ಆ್ಯನ್ಯುವಲ್ ಡೇ ಅಂದರೆ ಹೆಚ್ಚಾಗಿ ನಾವು ಏನು ನೋಡ್ತೀವಿ ಅಂದರೆ, ಇವತ್ತು ಬಹುತೇಕ ಶಾಲೆಗಳ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ನೋಡಿದರೆ ಒಂದು ಟ್ರೆಂಡ್ ಕ್ಲಿಯರಾಗಿ ಕಾಣ್ತಿದೆ. ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಪ್ರಭಾವಿ ವ್ಯಕ್ತಿಗಳು, VIP ಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳ ಸನ್ಮಾನ, ಗಂಟೆಗಟ್ಟಲೆ ಭಾಷಣ, ಮಕ್ಕಳಿಗೆ ಅರ್ಥ ಆಗದ ಮಾತುಗಳು ಸ್ನೇಹಿತರೆ. ಆದರೆ ಆ್ಯನ್ಯುವಲ್ ಡೇ ಅಂದರೆ ಮಕ್ಕಳಿಗೆ ಹಬ್ಬದ ದಿನ ಅಲ್ವಾ? ಈ ಕಾರ್ಯಕ್ರಮ ಯಾರಿಗಾಗಿ? ಮಕ್ಕಳಿಗ, ಪೋಷಕರಿಗ, ಅಥವಾ ಫೋಟೋ ಮತ್ತು ಸ್ಟೇಟಸ್ಗಾಗಿ ಮಾತ್ರನಾ? ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಶುರುವಾಗೋ ಮುಂಚೆ ಮಕ್ಕಳಿಗೆ ಮನೋರಂಜನೆ ಕೊಡುವ ಮ್ಯಾಜಿಕ್ ಶೋ ಇರಬಹುದಲ್ವಾ ಹೇಳಿ? ಜಗ್ಲರ್ ಆಗಲಿ, ಪಪೆಟ್ ಶೋ ಆಗಲಿ, ಸೈನ್ಸ್ ಟ್ರಿಕ್ಸ್ ಆಗಲಿ, ಮಕ್ಕಳ ನಗು, ಚಪ್ಪಾಳೆ, ಎಕ್ಸೈಟ್ಮೆಂಟ್, ಇದರಿಂದಲೇ ಕಾರ್ಯಕ್ರಮಕ್ಕೆ ಎನರ್ಜಿ ಬರುತ್ತೆ ಅಲ್ವಾ? ಮತ್ತು ವೇದಿಕೆಗೆ ಯಾರನ್ನು ಕರೆಯಬೇಕು? ಮಕ್ಕಳಿಗೆ ಇನ್ಸ್ಪೈರೇಷನ್ ಕೊಡೋರನ್ನು, ಸೋಷಿಯಲ್ ಮೀಡಿಯಾದಲ್ಲಿ ಸಕ್ಸಸ್ ಕಂಡವರು, ಸೈನ್ಸ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು, ಟೆಕ್ನಾಲಜಿ, AI, ರೋಬೋಟಿಕ್ಸ್ ಬಗ್ಗೆ ತಿಳಿದವರು, ತಮ್ಮ ಜೀವನದಲ್ಲಿ ಕಷ್ಟದಿಂದ ಮೇಲೆ ಬಂದವರು, ಅವರು ಮಕ್ಕಳ ಭಾಷೆಯಲ್ಲಿ 5-10 ನಿಮಿಷ ಮಾತನಾಡಿದರೆ ಸಾಕು. ನಾನು ಕೂಡ ನಿಮ್ಮಂತೆಯ ವಿದ್ಯಾರ್ಥಿ, ನನಗೂ ಭಯ ಇತ್ತು, ನಾನು ಕಲಿತದ್ದು ಇದು. ಈ ಒಂದು ಮಾತು ಒಬ್ಬ ಮಗುವಿನ ದಿಕ್ಕು ಬದಲಿಸ್ಬೋದು ಸ್ನೇಹಿತರೆ. ಇನ್ನೊಂದು ಮುಖ್ಯ ವಿಷಯ ಏನಂದರೆ ಪೋಷಕರು. ಆ್ಯನ್ಯುವಲ್ ಡೇ ಅಂದರೆ ಮಕ್ಕಳ ಜೊತೆಗೆ ಪೋಷಕರಿಗೂ ಮಾರ್ಗದರ್ಶನ ಸಿಗಬೇಕು. ಅವರು ತಮ್ಮ ಮಗುವಿನ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಬರ್ತಾರೆ. ಒಂದು ಡ್ಯಾನ್ಸ್ ಇರುತ್ತೆ, ಒಂದು ಡೈಲಾಗ್ ಇರುತ್ತೆ, ಒಂದು ಹಾಡಿರುತ್ತೆ, ಅಷ್ಟರಲ್ಲಿ ಕಾರ್ಯಕ್ರಮ ರಾತ್ರಿ 10-11 ಆಗಿಬಿಡುತ್ತೆ. ಮಕ್ಕಳು ಸುಸ್ತು, ಪೋಷಕರು ಬೇಸರ, ನೆನಪಿನಲ್ಲಿ ಉಳಿಯೋದು ಆ ಭಾಷಣ ಮಾತ್ರ. ಇನ್ನು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ಪೋಷಕರು ಬೇಸರಗೊಂಡು ತಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ಎದ್ದು ಹೋಗೋಕ್ಕೆ ಶುರು ಮಾಡ್ತಾರೆ. ಇನ್ನೊಬ್ಬರ ಮಕ್ಕಳ ಪರ್ಫಾರ್ಮೆನ್ಸ್ ನೋಡೋದೇ ಇಲ್ಲ. ಕಾರಣ ಬೇಸರ, ಮತ್ತು ಅದಕ್ಕಿಂತ ಮುಖ್ಯ ಸಮಯ ತುಂಬ ಆಗಿರುತ್ತೆ. ಸೊ ಇನ್ನೊಬ್ಬರ ಮಕ್ಕಳ ಉತ್ಸಾಹ ಕಮ್ಮಿ ಆಗತ್ತೆ. ಹಾಗಾಗಿ ಪರ್ಫಾರ್ಮೆನ್ಸ್ ಹೆಸರಿನಲ್ಲಿ ಮಕ್ಕಳು ಬೇಸರದಿಂದ ಇನ್ನೊಬ್ಬರ ಸ್ವಲ್ಪ ಜನರ ಮುಂದೆ ಡ್ಯಾನ್ಸ್ ಮಾಡಿ ಬಂದುಬಿಡ್ತಾರೆ. ಇದು ಯಾರು ಗೆಲುವು? ನೀವೇ ಹೇಳಿ, ನೀವೇ ಯೋಚನೆ ಮಾಡಿ ಸ್ನೇಹಿತರೆ. ಮಕ್ಕಳ ವಿದ್ಯಾಭ್ಯಾಸವನ್ನು ಹೇಗೆ ಪ್ರೋತ್ಸಾಹಿಸಬೇಕು, ಮೊಬೈಲ್, ಸೋಷಿಯಲ್ ಮೀಡಿಯಾ ಬಳಕೆ ಹೇಗೆ ನಾವು ಮಾಡಬೇಕು, ಹೇಗಿರಬೇಕು, ಮಗುವಿನ ಆಸಕ್ತಿಯನ್ನು ಹೇಗೆ ಗುರುತಿಸಬೇಕು, ಈ ವಿಷಯಗಳ ಬಗ್ಗೆ ವಿದ್ಯಾಭ್ಯಾಸದಲ್ಲಿ ಪರಿಣಿತರು, ವೈಜ್ಞಾನಿಕರು, ಕೆರಿಯರ್ ಗೈಡೆನ್ಸ್ ಕೊಡುವವರು ಮಾತನಾಡಿದರೆ ಪೋಷಕರ ಮನಸ್ಸು ಕೂಡ ಮಗುವಿನ ಫ್ಯೂಚರ್ ಕಡೆ ಮಿಡಿಯುತ್ತೆ ಸ್ನೇಹಿತರೆ. ಆ್ಯನ್ಯುವಲ್ ಡೇ ಅಂದರೆ ರಾಜಕೀಯ ಭಾಷಣಗಳ ವೇದಿಕೆ ಅಲ್ಲ, ದೊಡ್ಡವರ ವಿಗೋ ಶೋ ಮಾಡುವ ಜಾಗ ಅಲ್ಲ. ಆ್ಯನ್ಯುವಲ್ ಡೇ ಅಂದರೆ ಮಕ್ಕಳ ಕನಸಿನ ವೇದಿಕೆ ಸ್ನೇಹಿತರೆ. ಅದು ಮಕ್ಕಳ ಆತ್ಮವಿಶ್ವಾಸ ಕಟ್ಟುವ ದಿನ, ಪೋಷಕರಿಗೆ ದಿಕ್ಕು ತೋರಿಸುವ ಅವಕಾಶ ಸ್ನೇಹಿತರೆ. ಶಾಲಾ ವೇದಿಕೆಯಲ್ಲಿ ಮಕ್ಕಳಿಗೆ ಬೇಕಾಗಿರೋದು ಪ್ರೇರಣೆ, ಪ್ರೋತ್ಸಾಹ, ಸ್ಫೂರ್ತಿ ತುಂಬುವ ಮಾತುಗಳು ಸ್ನೇಹಿತರೆ. ಆ್ಯನ್ಯುವಲ್ ಡೇ ಅಂದರೆ ಈ ವರ್ಷದ ವಿದ್ಯಾಭ್ಯಾಸಕ್ಕೆ ತೆರೆ ಎಳೆದು ಮುಂದಿನ ವರ್ಷದ ತೆರೆಗಡೆಗೆ ಮಕ್ಕಳ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ತೇಜನ ತುಂಬುವ ಹಬ್ಬವಾಗಿರಬೇಕು. ಮಕ್ಕಳಿಗೆ ಹೊಸ ಉತ್ಸಾಹ ತುಂಬುವ ವೇದಿಕೆ ಆಗಿರಬೇಕು. ಸೊ ನನ್ನ ಮನವಿ ಒಂದೇ ಸ್ನೇಹಿತರೆ, ಶಾಲೆಗಳು ಸ್ವಲ್ಪ ಮಕ್ಕಳ ದೃಷ್ಟಿಯಿಂದ ಯೋಚಿಸಲಿ. ಪೋಷಕರು ಕೇಳುವವರಲ್ಲ, ಕೇಳಿಸುವವರಾಗಲಿ. ಮಕ್ಕಳು ಕೇಂದ್ರವಾಗಲಿ, ಉಳಿದಿದ್ದೆಲ್ಲ ನಂತರ ಸ್ನೇಹಿತರೆ. ಇದು ದೂರು ಅಲ್ಲ, ಇದು ನಮ್ಮ ಮುಂದಿನ ತಲೆಮಾರಿನ ಬಗ್ಗೆ ಇರುವ ಚಿಂತನೆ ಸ್ನೇಹಿತರೆ. ನಿಮ್ಮ ಅಭಿಪ್ರಾಯ ಏನು? ಆ್ಯನ್ಯುವಲ್ ಡೇ ಹೇಗಿರಬೇಕು ಅನ್ನೋದನ್ನು, ನಿಮ್ಮ ಅನಿಸಿಕೆ, ನಿಮ್ಮ ವಿಚಾರ ಕಾಮೆಂಟ್ನಲ್ಲಿ ಹೇಳಿ ಸ್ನೇಹಿತರೆ. ಈ ಮಾತು ನಿಮಗೂ ತಾಕಿದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಶಿಕ್ಷಣ ಕ್ಷೇತ್ರ ಸರಿದಾರಿಯಲ್ಲಿ ಸಾಗಲಿ ಅನ್ನೋದಷ್ಟೇ ನಮ್ಮ ಆಶಯ ಸ್ನೇಹಿತರೆ. ನಮಸ್ಕಾರ.